ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದೈತ್ಯ ಹುಂಜ. ಆವತ್ತು ಸಂಕ್ರಾಂತಿ ಹಬ್ಬ. ಊರಲ್ಲಿರೋ ಎಲ್ರೂ ಹಬ್ಬನ ಆಚರಿಸ್ತಾ ಇದ್ರು. ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಹಬ್ಬದ ಅಡ್ಗೆಗಳನ್ನ ಮಾಡ್ತಾ ಇದ್ರು. ಆ ಅಡ್ಗೆಗಳ ವಾಸನೆ ಘಮಘಮ ಅಂತ ಇತ್ತು. ಆ ವಾಸನೆಗೆ ಚಂದ್ರಕಾಂತ ರೂಮಲ್ಲಿದ್ದ ಮ್ಯಾಜಿಕ್ ದೀಪದಲ್ಲಿದ್ದ ಜೀನಿ ಹೊರಗಡೆ ಬಂದು ಈ ರೀತಿ ಅನ್ಕೊಂಡ. ಅಬ್ಬಾ, ಏನ್ ವಾಸನೆ! ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ರುಚಿ ರುಚಿಯಾದ ಅಡಿಗೆಯ ಘಮ ಘಮ ವಾಸನೆ ಬರ್ತಿದೆ. ಯಾರು ನೋಡ್ತಾ ಇಲ್ಲ ತಾನೇ ಅಂತ ಆ ಕಡೆ ಈ ಕಡೆ ನೋಡ್ತಾ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ದ. ಆಗಷ್ಟೇ ಅಲ್ಲಿಗೆ ಬಂದ ಚಂದ್ರಕಾಂತ ಜೀನಿ ತಿಂತಾ ಇರೋದನ್ನ ನೋಡ್ತಾಳೆ. ಮನ್ಸೊಳಗಡೆ, ಅಯ್ಯೋ ಜೀನಿ, ಲಾಭ ಮಾಡೋ ಕೆಲ್ಸ ಮಾಡು ಅಂದ್ರೆ ನಾನ್ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ಯಾ? ಮಾಡ್ತೀನಿರು ನಿನ್ಗೆ ಅಂತ ಅನ್ಕೊಂಡು ಸೂರ್ಯಕಾಂತ ತರ ಕಂಠನ ಬದಲಾಯಿಸಿ ಈ ರೀತಿ ಹೇಳ್ತಾಳೆ. ಏನೋ ಅಲ್ಲಿ? ಅದನ್ನು ಕೇಳಿದ ಜೀನಿ ನಿಜವಾಗ್ಲೂ ಅದು ಸೂರ್ಯಕಾಂತ ಅನ್ಕೊಂಡು ಭಯ ಬಿದ್ದು ಮತ್ತೆ ಅವನ್ ಮ್ಯಾಜಿಕ್ ಲ್ಯಾಂಪ್ ಒಳಗೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಅದನ್ನು ನೋಡಿದ ಚಂದ್ರಕಾಂತ ಬಿದ್ದು ಬಿದ್ದು ನಗ್ತಾಳೆ. ಅದ್ರಿಂದ ಇದೆಲ್ಲ ಚಂದ್ರಕಾಂತ ಕೆಲ್ಸ ಅಂತ ಜೀನಿಗೆ ಅರ್ಥ ಆಗುತ್ತೆ. ಹೊರಗಡೆ ಬಂದು ಜೀನಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಏನಕ್ಕ ನೀವು ಪ್ರತಿ ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತಿದ್ದೀರಾ? ನೀವು ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಹೇಳಿ ಅಂತ ಕೇಳ್ತಾನೆ. ಆಗ ಚಂದ್ರಕಾಂತ, ಮತ್ತೆ ನಮಗ್ ಗೊತ್ತಿಲ್ದಿರೋ ಹಾಗೆ ನಾವ್ ಮಾಡಿದ ಅಡ್ಗೆನ ತಿಂತಿದ್ಯಲ್ಲ, ಇದು ನಿನಗ್ ನ್ಯಾಯನಾ ಅಂತ ಹೀಯಾಳಿಸ್ಕೊಂಡ್ ಕೇಳ್ತಾಳೆ. ಅದಕ್ಕೆ ಜೀನಿ ಅಮಾಯಕನಂತೆ ಈ ರೀತಿ ಹೇಳ್ತಾನೆ. ಅಂದ್ರೆ ಉಪ್ಪು ಸರಿಯಾಗಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೆ ಅಕ್ಕ, ಅಷ್ಟೇ. ಆದ್ರೂ ಈ ಒಬ್ಬ ಅಮಾಯಕ ತಮ್ಮನ್ಗೆ ನೀವು ನನಗೋಸ್ಕರ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡಲ್ವಾ ಹೇಳಿ ಅಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ನಾನ್ ಕೂಡ ನಿನಗೆ ಒಂದೇ ಒಂದು ಅಕ್ಕ ಅಲ್ವಾ, ಮತ್ತೆ ಲಾಭ ತರ್ಸೋ ಹಾಗೆ ನನ್ಗ್ ಒಂದ್ ಕೆಲ್ಸ ಮಾಡಲ್ವಾ ಅಂತ ಹೀಯಾಳಿಸ್ಕೊಂಡ್ ಹೇಳ್ತಾಳೆ. ಅದಕ್ಕೆ ಜೀನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಸರಿ ಅಕ್ಕ, ಇದಾಗಲ್ಲ ಅನ್ಸುತ್ತೆ. ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣವಾ? ನಾನು ನಿಮ್ಗೆ ಒಂದು ದುಡ್ಡು ಬರೋ ಅಂತ ಐಡಿಯಾ ಕೊಡ್ತೀನಿ. ನೀವು ನನಗೆ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡ್ಬೇಕು, ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ಸರಿ ಹಂಗೆ ಆಗ್ಲಿ, ಮೊದ್ಲು ನಿನ್ನ ಐಡಿಯಾ ಏನೋ ಹೇಳು ಅಂತ ಕೇಳ್ತಾಳೆ. ಆಗ ಜೀನಿ, ಪ್ರತಿ ವರ್ಷ ಸಂಕ್ರಾಂತಿಗೆ ನಮ್ಮೂರಲ್ಲಿ ಎಲ್ಲರೂ ಸೇರ್ಕೊಂಡು ಕೋಳಿ ಪಂದ್ಯಗಳನ್ನ ಆಡ್ತಾರೆ. ನಿಮಗೆ ಗೊತ್ತಾ? ಆ ಪಂದ್ಯದಲ್ಲಿ ಗೆದ್ದವ್ರಿಗೆ ಸೋತವರು ದುಡ್ಡು ಕೊಡ್ತಾರೆ. ಸೊ ಈ ಸಾರಿ ನಾವು ನಮ್ಮ ಕೋಳಿನ ಪಂದ್ಯದಲ್ಲಿ ಇಳಿಸ್ತೀವಿ. ಸೋತಿರೋ ಎಲ್ಲರ ಹತ್ರನೂ ನಾವು ದುಡ್ಡನ್ನ ವಸೂಲಿ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ನಮ್ ಹುಂಜ ಗೆಲ್ಲುತ್ತಾ ಏನು ಅಂತ ಕೇಳ್ದಾಗ ಅದಕ್ಕೆ ಜೀನಿ ಚಂದ್ರಕಾಂತನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಅವನ ಕೈಯಿಂದ ಏನೋ ಮ್ಯಾಜಿಕ್ ಮಾಡ್ತಾನೆ. ಆಗ ಅಲ್ಲಿ ಒಂದು ದೈತ್ಯ ಹುಂಜ ಪ್ರತ್ಯಕ್ಷ ಆಗುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಜೀನಿ ಆ ದೈತ್ಯ ಹುಂಜನ ತೋರಿಸಿ ಈ ರೀತಿ ಹೇಳ್ತಾನೆ. ಇವಾಗ ಹೇಳಕ್ಕ, ಈ ಕೋಳಿ ಹುಂಜು ಜೊತೆ ನೀನು ಸೋಲ್ತೀಯೋ ಗೆಲ್ತೀಯೋ ಅಂತ. ಸೋತೋಗದೇನು? ಇದನ್ ನೋಡಿ ಪಂದ್ಯಕ್ ಬರೋ ಜನನೇ ಓಡೋಗ್ತಾರೆ ಅಂತ ಇಬ್ರು ನಗ್ತಾ ಇರ್ತಾರೆ. ಪಂದ್ಯಕ್ಕೆ ಇಬ್ರು ಸಿದ್ಧ ಆಗ್ತಾರೆ. ಜೀನಿ ಆ ದೈತ್ಯ ಹುಂಜದೊಳಗೋಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಚಂದ್ರಕಾಂತ ಹೊರಗಡೆ ನಿಂತು ಜಿನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾಳೆ. ಅಲ್ಲಿ ಸೂರ್ಯಕಾಂತ ಕೂಡ ಇರ್ತಾರೆ. ಚಂದ್ರಕಾಂತ ಹಾಗೂ ಜೀನಿ ಅಂದ್ಕೊಂಡಾಗೆ ಬೇರೆಯವರ ಹುಂಜಗಳು ಈ ದೈತ್ಯ ಹುಂಜನ ನೋಡಿ ಹೆದರ್ಕೊಂಡು ಓಡೋಗುತ್ತೆ. ಎಷ್ಟೊಂದು ಸೋತೋಗುತ್ತೆ. ಇನ್ನೂ ಸ್ವಲ್ಪ ಜನ ಮುಂಚೆನೆ ಸೋತೋಗ್ತೀವಿ ಅಂತ ಹೆದರ್ಕೊಂಡು ಕೈಗೆ ದುಡ್ಡನ್ನ ಕೊಟ್ಬಿಟ್ಟು ಓಡೋಗ್ತಾರೆ. ಇದ್ರಿಂದ ಚಂದ್ರಕಾಂತಾಳಿಗೆ ತುಂಬಾ ದುಡ್ಡು ಬರ್ತಿರುತ್ತೆ. ಇದನ್ನೆಲ್ಲ ನೋಡಿದ ಸೂರ್ಯಕಾಂತಾಳಿಗೆ ಡೌಟ್ ಬರುತ್ತೆ. ಅವರ ಮ್ಯಾಜಿಕ್ನಿಂದ ಆ ದೈತ್ಯ ಹುಂಜನ ಪರಿಶೀಲನೆ ಮಾಡ್ತಾರೆ. ಆಗ ಅದರಲ್ಲಿರೋದು ಜೀನಿ ಅಂತ ಅವರಿಗೆ ಅರ್ಥ ಆಗುತ್ತೆ.
ಅದ್ರಿಂದ ಅಲ್ಲಿ ಏನ್ ನಡೀತು ಅಂತ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಅವ್ರ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾರೆ, ಓಹೋ, ಹಂಗಾದ್ರೆ ನನ್ ಸೊಸೆ ಮತ್ತೆ ಈ ಜೀನಿ ಇಬ್ರು ಸೇರ್ಕೊಂಡು ಜನನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದಾರಾ? ಮಾಡ್ತೀನಿರು ಇವ್ರಿಬ್ರಿಗೆ ಅಂತ ಅನ್ಕೊಂಡು ಜಿನಿ ಹತ್ರಕ್ಕೆ ಹೋಗಿ ಅವನ್ನ ಕರೀತಾರೆ. ಏನೋ ಅಂತ ಜಿನಿನ ಕರೀತಾರೆ. ಅದನ್ನು ಕೇಳಿದ ಜೀನಿ ಮನ್ಸೊಳಗಡೆ, ಅಯ್ಯೋ, ಮತ್ತೆ ಚಂದು ಅಕ್ಕನೋ ಏನೋ. ಏನಕ್ಕ, ಎಷ್ಟು ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತೀಯಾ? ನಿನಗೆ ಬೇರೆ ಕೆಲಸ ಇಲ್ವಾ ಏನು ಅಂತ ಹೇಳ್ತಾನೆ. ಅದ್ರಿಂದ ಸೂರ್ಯಕಾಂತಗೆ ಇನ್ನೂ ಕೋಪ ಬಂದು ಈ ರೀತಿ ಹೇಳ್ತಾರೆ, ಏನೋ ಕೊಬ್ಬ ನಿನ್ಗೆ ಅಂತ ಹೇಳ್ತಾರೆ. ಅದ್ರಿಂದ ಜೀನಿ ಹಿಂದೆ ತಿರುಗಿ ನೋಡ್ತಾನೆ. ಸೂರ್ಯಕಾಂತನ ನೋಡಿ ಶಾಕ್ ಆಗ್ತಾನೆ. ಭಯದಿಂದ ನಡುಕ್ತಾ ಅಳ್ತಾ ಈ ರೀತಿ ಹೇಳ್ತಾನೆ, ಅಕ್ಕ, ದೊಡ್ಡಕ್ಕ, ಸಾರಿ ಅಕ್ಕ. ಅಕ್ಕ, ಸಾರಿ ದೊಡ್ಡಕ್ಕ. ನಾನು ನಿಮ್ಮನ್ನ ಚಂದ್ರಕಾಂತಕ್ಕ ಅಂತ ಅನ್ಕೊಂಡೆ. ನನ್ನನ್ನು ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು ಅಂತ ಅಳ್ತಾ ಹೇಳ್ತಾನೆ. ಅದನ್ನು ಕೇಳಿದ ಸೂರ್ಯಕಾಂತ, ಏನೋ ಜೀನಿ, ಮತ್ತೆ ಜನರನ್ನ ಮೋಸ ಮಾಡ್ತಿದ್ಯಾ ಏನು? ನಿನಗೆ ಒಳ್ಳೆ ರೀತಿಲಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಏನು? ದೊಡ್ಡಕ್ಕ, ನೀನು ಇಂಥ ದೊಡ್ಡ ನಿರ್ಧಾರ ತಗೋಬೇಡ ಅಕ್ಕ. ಏನೋ ರುಚಿಯಾದ ಅಡುಗೆಗೋಸ್ಕರ ಇಂಥ ತಪ್ಪಾಯ್ತು ಅಕ್ಕ. ನನ್ನ ಕ್ಷಮಿಸ್ಬಿಡಕ್ಕ. ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ, ತಕ್ಷಣ ಈ ದೈತ್ಯ ಹುಂಜ ಪಾರ್ಟ್ ಆಗಿ ಬೇರೆ ಆಗ್ಬೇಕು. ಎಲ್ರಿಗೂ ಇದೊಂದು ನಕಲಿ ಹುಂಜ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಜೀನಿ ಸೂರ್ಯಕಾಂತ ಹೇಳ್ದಾಗೆ ಆ ಹುಂಜನ ಪಾರ್ಟ್ ಆಗಿ ಬೇರ್ಪಡಿಸಿ ತಕ್ಷಣ ಅವನ ಮ್ಯಾಜಿಕ್ ಲ್ಯಾಂಪ್ ಒಳಗೋಗಿ ಬಚ್ಚಿಟ್ಕೊಳ್ತಾನೆ. ಆ ಹುಂಜ ಬೇರೆ ಆಗೋದನ್ನ ನೋಡಿ ಜನರಿಗೆ ಅದು ನಕಲಿ ಹುಂಜ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಮೋಸ ಮಾಡಿದಕ್ಕೆ ಜನರಿಗೆ ಕೋಪ